ಅದೇನೇ ಇದ್ರೂ ಮನೆಗೆ ಹೋಗಿ ಪರಿಹಾರ ಮಾಡ್ಕೊಳ್ಳೋಣ. ಇದೆಲ್ಲ ಇಲ್ಯಾಕಪ್ಪ ಸುಮ್ಮನೆ. ಹೌದು ಕಣೋ ತಾರಕ್, 4 ಗೋಡೆ ಮಧ್ಯೆ ಇರ್ಬೇಕಾಗಿರೋ ವಿಷಯನ 4 ಜನಕ್ಕೆ ಗೊತ್ತಾಗೋ ಹೋಗಿ ಮಾಡೋದು ಬೇಡ. ದಯವಿಟ್ಟು ಕೇಸ್ ಮೂವ್ ಮಾಡಬೇಡಿ ಅಂತ ಹೇಳೋ. ನೀನ್ ದ್ವೇಷ ಸಾಧಿಸ್ಕೊಳ್ಳೋ ಜಾಗ ಇದಲ್ಲ. ಏನು ನಿಮ್ ಬಾಲ್ಗಳು ತುಂಬಾ ನಿಮ್ಗೆ ಸಪೋರ್ಟ್ ಮಾಡ್ತಿದೆ? ಒಳ್ಳೆ ಪರ್ಫಾರ್ಮೆನ್ಸ್. ಈ ವಿಚಾರದಲ್ಲಿ ನೀವು ತಲೆ ಹಾಕ್ದೆ ಹೋದ್ರೆ ನಿಮ್ಗೆ ಒಳ್ಳೇದು. ಇಲ್ಲಿ ಯಾರು ಏನು ಹೇಳಿದ್ರು ಈ ಕೇಸ್ನ ನಾನು ಕೊಟ್ಟೇ ಕೊಡ್ತೀನಿ. ಸರಿ, ನೀವು ಕಂಪ್ಲೇಂಟ್ ಕೊಡಿ, ನಾನು ನನ್ನ ಕಡೆಯಿಂದ ಕಂಪ್ಲೇಂಟ್ ಬರ್ಕೊಡ್ತೀನಿ. ಸರ್, ನಾನು ಕಂಪ್ಲೇಂಟ್ ಕೊಡ್ಬೋದಲ್ವಾ? ನೀನೇನು ಅಂತ ಕಂಪ್ಲೇಂಟ್ ಕೊಡ್ತೀಯಮ್ಮ? ನನ್ನ ಅಪಹರಿಸಿದ್ದು ರಾಜೇಶ್ವರಿ ಅಮ್ಮ ಅವರಲ್ಲ. ಅವ್ರ ಮೇಲೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಅದನ್ನ ತಗೋಬೇಡಿ. ನಿಜವಾಗ್ಲೂ ಇದನ್ನ ಮಾಡಿದವ್ರು ಯಾರು ಅಂತ ಕಂಡು ಹಿಡೀರಿ ಅಂತ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಕಂಪ್ಲೇಂಟ್ನ ಬರ್ದ್ಕೊಡ್ಲಾ? ಮಯೂರಿ, ಅದೆಲ್ಲ ಏನು ಬೇಡ, ನಾನು ಮಾತಾಡ್ತೀನಿ ಬೇಡ. ಸರ್, ನಾವು ಹೊರಡ್ಬೋದಾ? ಸರಿ, ನೀವಿನ್ನು ನೋಡ್ಬೋದು. ರೆಡಿ ರಾಜೇಶ್ವರಿ? ನಾನ್ ಬರೋದಿಲ್ಲ. ರಾಜೇಶ್ವರಿ, ಏನ್ ಹೇಳ್ತಿದ್ಯಾ? ಅವರೇ ಹೋಗಿ ಅಂತ ಹೇಳ್ತಿದ್ದಾರೆ, ನೀ ಬರೋದಿಲ್ಲ ಅಂತಿದ್ಯಲ್ಲ. ಯಾರೋ ಹಾಕಿದ ಭಿಕ್ಷೆಯಿಂದ ನಾನ್ ಹೊರಗಡೆ ಬರೋ ಅವಶ್ಯಕತೆ ಇಲ್ಲ. ಇನ್ಸ್ಪೆಕ್ಟರ್, ನೀವು ಯಾವ ಕೇಸ್ ಬೇಕಾದ್ರೂ ಹಾಕಿ, ಏನ್ ಆಕ್ಷನ್ ಬೇಕಾದ್ರೂ ತಗೊಳ್ಳಿ. ನನ್ನ ಫ್ಯಾಮಿಲಿ ಲಾಯರ್ ಬರ್ತಾರೆ, ಅವ್ರ ಕೇಸ್ ಹ್ಯಾಂಡಲ್ ಮಾಡ್ತಾರೆ. ರಾಜೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದ್ಲು ಹೋಗೋಣ, ನಡಿ. ನಾನ್ ಬರೋದಿಲ್ಲ. ರಾಜೇಶ್ವರಿ, ನೀವಿಬ್ರು ಈಗೋಗಳನ್ನ ತೋರಿಸೋ ಜಾಗ ಅಲ್ಲ ಇದು. ನನ್ನ ಮಾತು ಕೇಳು, ನಡಿ, ಮನೆ ಹೋಗೋಣ. ಇನ್ಸ್ಪೆಕ್ಟರ್, ನಾನ್ ಹೇಳ್ದಾಗ ಕೇಳಿ. ಎಲ್ಲ ನಾನ್ ಫೇಸ್ ಮಾಡ್ತೀನಿ. ಮಾಮ್ ಪ್ಲೀಸ್, ಇನ್ನೊಂದ್ ಸ್ವಲ್ಪ ಹೊತ್ತು ನಾವೆಲ್ಲರೂ ಇಲ್ಲೇ ಇದ್ರೆ ಮೀಡಿಯಾದವ್ರು ಬರ್ತಾರೆ. ಅವರೆಲ್ಲ ಬಂದ್ರೆ ನಮ್ ಮರ್ಯಾದೆ ಹೋಗುತ್ತೆ. ಮಾಮ್ ಬರ್ಲಿ ಬಿಡು. ಇಲ್ಲಿವರೆಗೂ ಬಂದ್ಮೇಲೆ ಇನ್ ಮರ್ಯಾದೆ ಉಳಿಯೋದಕ್ಕೆ ಇನ್ನೇನಿದೆ? ನನಗೆ ಸತ್ಯ ಗೊತ್ತಾಗ್ಬೇಕು. ಈ ಕೆಲಸದವಳು ಇದ್ದಕ್ಕಿದ್ದ ಹಾಗೆ ಕಾಣೆ ಆಗ್ತಾಳಂತೆ. ಪೊಲೀಸ್ನವರು ನನ್ನನ್ನು ಹುಡ್ಕೊಂಡು ನಮ್ಮ ಮನೆಗೆ ಬರ್ತಾರಂತೆ. ಆಮೇಲೆ ಇವಳು ನನ್ನ ಕಾರ್ಡಿಕ್ಕಿಲಿ ಸಿಗ್ತಾಳಂತೆ. ಈಗ ಅವಳು ಇದ್ದಕ್ಕಿದ್ದ ಹಾಗೆ ಬಂದು ಬೇರೆ ತರ ಡ್ರಾಮಾ ಆಡ್ತಾ ಇದ್ದಾಳೆ. ಈ ಡ್ರಾಮಾ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು. ಅಲ್ಲಿವರೆಗೂ ಈ ಜಾಗ ಬಿಟ್ಟು ನಾನ್ ಕದ್ಲಲ್ಲ.
ಏನಾಯ್ತು? ಆ ರಾಜೇಶ್ವರಿ ಜೈಲ್ ಪಾಲಾದ್ಲಾ? ಇಲ್ಲ ಮೇಡಮ್, ಅವ್ರನ್ನ ರಿಮೈಂಡ್ ರೂಮ್ಗೆ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಷ್ಟರೊಳಗಡೆ ಆ ಮಯೂರಿ ಅಲ್ಲಿಗೆ ಬಂದರು. ರಾಜೇಶ್ವರಿ ಅವರು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ನನ್ನನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಂತ ಹೇಳಿದ್ಲು ಮೇಡಮ್. ಅವ್ರ ಮೇಲೆ ನೀವು ಯಾವುದೇ ಕಂಪ್ಲೇಂಟ್ ತಗೋಬೇಡಿ, ನಿಜವಾದ ಅಪರಾಧಿನ ಹಿಡಿಯೋದಕ್ಕೆ ನಾನು ಹೊಸ್ದಾಗಿ ಬೇರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ತಾರಕ್ ಇದಕ್ಕೆ ಒಪ್ಕೊಂಡ? ಇಲ್ಲ ಸರ್, ಈಗಲೂ ಅವನಿಗೆ ತಾಯಿ ಮೇಲೇನೆ ಅನುಮಾನ ಇದೆ. ಅವ್ರ ಕಡೆಯವರು ಯಾರೋ ಮಾಡಿಸಿರ್ಬೋದು ಅಂತ ವಾದ ಮಾಡ್ತಾ ಇದ್ದೇನೆ ಸರ್. ಸರ್, ನಾವು ರಾಜೇಶ್ವರಿ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಒಪ್ಕೊಂಡ್ರು ಸಹ ಅವರಿಲ್ಲ, ನನ್ನ ಮೇಲೆ ಕೇಸ್ ಹಾಕಿ ನಮ್ಮ ಲಾಯರ್ ಮುಖಾಂತರ ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊತೀನಿ, ಹಾಗೆ ಈ ಕಿಡ್ನಾಪ್ ಡ್ರಾಮಾ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಸರ್. ಈಗೇನು ಮಾಡೋದು ಸರ್? ನೋಡ್ರಿ ಇನ್ಸ್ಪೆಕ್ಟ್ರೆ, ರಾಜೇಶ್ವರಿ ಒಂದು ಪವರ್ ಹೌಸ್ ಇದ್ದ ಹಾಗೆ. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಆದ್ರೆ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಬಂದು ಸ್ಟೇಷನ್ ಅಲ್ಲಿ ಕೂತಿದ್ದಾಳೆ. ಈಗ ತಾನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆ. ಈಗ ನಾವು ಅವಳ ಮೇಲೆ ಪ್ರೆಷರ್ ಹಾಕಿದ್ರೆ ನಾವು ಬಿಟ್ಟು ಬಾಣ ನಮಗೆ ಬಂದು ಚುಚ್ಕೊಳ್ಳುತ್ತೆ. ಅದಕ್ಕೆ ಆ ಕೆಲಸದವಳು ರಾಜೇಶ್ವರಿ ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಿದ್ದಾಳಲ್ವಾ, ಆ ಬೇಸಿಸ್ ಮೇಲೆ ರಾಜೇಶ್ವರಿನ ಬಿಟ್ಟು ಕಳಿಸಿ, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಸರಿ ಸರ್. ನನ್ನ ಜನ್ಮಕ್ಕೆ ಒಂದ್ಸರಿ ಅರೆಸ್ಟ್ ಮಾಡು ಅಂತ ಹೇಳ್ತಾರೆ, ಒಂದ್ಸರಿ ಬಿಟ್ಟು ಕಳ್ಸು ಅಂತ ಹೇಳ್ತಾರೆ. ಪೊಲೀಸವ್ರನ್ನೇನು ಇವ್ರ ಮನೆ ವಾಚ್ಮನ್ ಅಂತ ಅನ್ಕೊಂಡಿದಾರ? ನನಗೂ ಟೈಮ್ ಬರಲಿ, ಪೊಲೀಸ್ ಪವರ್ ಏನು ಅಂತ ತೋರಿಸ್ತೀನಿ. ಬೇಜಾರು ಮಾಡ್ಕೊಬೇಡ ಮಗಳೇ, ಈ ಸಲ ನಮ್ಮ ಪ್ಲಾನ್ ಮಿಸ್ ಆಯ್ತು. ನೆಕ್ಸ್ಟ್ ಟೈಮು ಅವಳು ಮಿಸ್ ಆಗಲ್ಲ ಅಂತ ಪ್ಲಾನ್ ಮಾಡ್ತೀನಿ. ಇಲ್ಲ ಅಪ್ಪ, ನಿಮ್ ಕೈಲಿ ಏನು ಆಗಲ್ಲ ಅಂತ ನನಗ್ ಗೊತ್ತಾಯ್ತು. ನನ್ ಮೊದ್ಲೇ ಬಡ್ಕೊಂಡೆ ಆ ಮಯೂರಿನ ಅವ್ರ ಕಾರಲ್ಲಿ ಹಾಕೋದ್ ಬೇಡ ಅಂತ, ಅವಳನ್ನ ಅಲ್ಲೇ ಕೊಂದು ಬಿಡೋಣ ಅಂತ. ಆದ್ರೆ ನೀವು ನನ್ನ ಮಾತನ್ನೇ ಕೇಳಲಿಲ್ಲ. ಅವಳು ಆ ರಾಜೇಶ್ವರಿ ಕಾರಲ್ಲಿ ಸತ್ರೆ ಆ ಆರೋಪ ಎಲ್ಲ ರಾಜೇಶ್ವರಿ ಮೇಲೆ ಬರುತ್ತೆ ಅಂತ ಹೇಳಿದ್ರಿ. ಆದ್ರೆ ಆ ಮಯೂರಿ ಈಗ ಸಾಯ್ತೆ ನಮ್ಮನ್ನ ಸಾಯಿಸ್ತಿದ್ದಾಳೆ. ಎಲ್ಲಿವರೆಗೂ ಆ ಮಯೂರಿ ಆ ಮನೆ ಕಾವಲಾಗಿರ್ತಾಳೋ ಅಲ್ಲಿವರೆಗೂ ನಾವ್ ಯಾರಿಗೂ ಏನು ಮಾಡಕ್ಕಾಗಲ್ಲ. ನೀನ್ ತಪ್ಪು ತಿಳ್ಕೊತಾ ಇದೀಯ ಮಗಳೇ. ಒಂದು ಪ್ಲಾನ್ ಫೇಲ್ ಆಗಿದೆ ಅಂದ ಮಾತ್ರಕ್ಕೆ ಎಲ್ಲ ಪ್ಲಾನ್ ಫೇಲ್ ಆಗುತ್ತೆ ಅನ್ಕೋಬೇಡ.